ಏನ್ರಿ ಇಷ್ಟೆಲ್ಲ ಆಯ್ತಾ? ಸಿದ್ದು ಭಾವನನ್ನ ಅವ್ರ ಮನೆಯಿಂದ ಹೊರಗೆ ಹಾಕಿದ್ರಾ? ಹೌದು ಲಕ್ಷ್ಮಿ, ಸದ್ಯ ದೇವರ ದಯೆ ಬೀಗರು ಬಂದು ಅವರಿಬ್ಬರನ್ನು ಮತ್ತೆ ಅವ್ರ ಮನೆಗೆ ಕರ್ಕೊಂಡು ಹೋದ್ರು. ಆದ್ರೂ ಸಿದ್ದು ಭಾವನಂಗೋಸ್ಕರ ಎಷ್ಟೆಲ್ಲ ಕಷ್ಟ ಪಡ್ತಿದ್ದಾನ್ರಿ. ಇದ್ರಲ್ಲೇ ಗೊತ್ತಾಗತ್ತೆ ಸಿದ್ದು ಅವಳನ್ನ ಎಷ್ಟು ಪ್ರೀತಿ ಮಾಡ್ತಾನೆ ಅಂತ. ನನಗೂ ಹಾಗೆ ಅನ್ನಿಸ್ತು ಲಕ್ಷ್ಮಿ. ಈಗ ಒಬ್ಬರೊಬ್ರು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಿದ್ದಾರೆ. ಅದೇನೋ ಹೇಳ್ತಾರೆ ನೋಡು, ಒಳ್ಳೇದಾಗೋಕ್ ಮೊದಲು ಕೆಟ್ಟದಾಗತ್ತೆ ಅಂತ. ಅವ್ರು ಮನೆ ಬಿಟ್ಟು ಆಚೆ ಬರಲಿಲ್ಲ ಅಂದಿದ್ರೆ ಇದಾಗ್ತಿರ್ಲಿಲ್ಲ. ಇಬ್ರು ಎಷ್ಟು ಚೆನ್ನಾಗಿ ಅನ್ಯೋನ್ಯತೆಯಿಂದ ಹೊಂದ್ಕೊಳ್ತಾ ಇದ್ದಾರೆ ಗೊತ್ತಾ? ಹೌದು ರೀ, ಏನೋ ಅವರಿಬ್ರು ಸುಖವಾಗಿದ್ರೆ ನಮ್ಗಷ್ಟೇ ಸಾಕು ರೀ. ನಿಮ್ ಕೆಲ್ಸದ ವಿಷಯ ಹೇಗ್ ನಡೀತಾ ಇದೆ? ನಡೀತಾ ಇದೆ ಲಕ್ಷ್ಮಿ. ಅದು ಇತ್ತೀಚೆಗೆ ಲೋಡು ಬರೋದು ಹೋಗೋದು ಕಮ್ಮಿ ಆಗಿದೆ. ಒಂದೊಂದ್ಸಲ ಇವತ್ತು ಬರೋದು ಬೇಡ ಅಂತ ಫೋನ್ ಮಾಡ್ತಾರೆ. ಇವತ್ತು ಹಂಗೆ ಆಯ್ತು ನೋಡು. ಓನರ್ ಹತ್ರ ಮಾತಾಡ್ಬೇಕಾಗಿತ್ತು. ಮಾತಾಡಿದೆ ಲಕ್ಷ್ಮಿ. ಅವರು ಮುಂದಿನ ವಾರ ಫೋನ್ ಮಾಡಿ ಆಮೇಲೆ ಹೇಳ್ತೀವಿ ಅಂತ ಹೇಳಿದ್ದಾರೆ. ರೀ, ನಿಜ ಹೇಳಿ, ನನ್ನನ್ನು ಕೆಲ್ಸಕ್ಕೆ ಬರಬೇಡ ಅಂತ ಹೇಳಿದ್ರು ಲಕ್ಷ್ಮಿ. ರೀ, ಯಾಕೆ ಅಂತ ನೀವು ಕೇಳ್ಬೇಕಲ್ವಾ? ಸಂಬಳ ಕೊಡೋ ಓನರ್ಗಳನ್ನ ಕೇಳಕ್ಕಾಗತ್ತಾ? ಅವ್ರು ಬನ್ನಿ ಅಂದ್ರೆ ಬರಬೇಕು, ಬೇಡ ಅಂದ್ರೆ ಮನೇಲಿರ್ಬೇಕು. ನೋಡಿ, ಇದಕ್ಕೆಲ್ಲ ನೀವೇನು ಬೇಜಾರಾಗಬೇಡಿ. ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಅನ್ಕೊಳ್ಳಿ. ನನಗೆ ನೀವು ರಾತ್ರಿ ಹೊತ್ತು ಕೆಲ್ಸಕ್ಕೆ ಹೋಗೋದು ಸ್ವಲ್ಪನೂ ಇಷ್ಟ ಇರಲಿಲ್ಲ. ಆದರೆ ನೀವು ಮನೆ ಪರಿಸ್ಥಿತಿ ಬಗ್ಗೆ ಹೇಳಿದಾಗ ಹೋಗ್ಬೇಡಿ ಅಂತ ಹೇಳೋಕೆ ನನಗೂ ಮನಸ್ಸು ಬರಲಿಲ್ಲ. ಅದಕ್ಕೆ ಒಪ್ಕೊಂಡಿದ್ದೆ. ಈ ಕೆಲಸ ಇಲ್ಲದೆ ಹೋದ್ರೆ ನನಗಂತೂ ಖುಷಿನೇ. ಲಕ್ಷ್ಮಿ, ನನ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ ನೋಡು. ಈ ಥರ ಏನೋ ಆಕಸ್ಮಿಕವಾಗಿ ಆಗುವಂಥ ಕಷ್ಟ ತೊಂದರೆಗಳಲ್ಲೂ ಒಳ್ಳೇದೇನೆ ನೋಡ್ತೀಯ ನೋಡು. ಈ ಗುಣ ಎಲ್ಲರಿಗೂ ಬರಲ್ಲ ಲಕ್ಷ್ಮಿ. ಮೇಡಮ್ ಅವ್ರಿಗೆಲ್ಲ ಹೇಳ್ಕೊಂಡ್ಬಿಡ್ತೀನಿ, ನನ್ನ ತಪ್ಪಾಯ್ತು ಕ್ಷಮಿಸ್ಬಿಡಿ ಅಂತ ಕೇಳ್ಕೊಬಿಡ್ತೀನಿ. ಮೇಡಮ್ ಅವರೇ, ಹೇಳಿ, ಏನಾದರೂ ಬೇಕಿತ್ತಾ? ಏನು ಬೇಡ ಮೇಡಮ್ ಅವರೇ, ಅದು ನಿಮ್ಗೇನು ಹೇಳಬೇಕಿತ್ತು. ಈಗಲಾ? ಏನು ವಿಷಯ? ಇಲ್ಲಿ ಬೇಡ, ಬನ್ನಿ ನನ್ನ ಜೊತೆ.
ಇನ್ನೂ ಮಲಗಿಲ್ವಾ ನೀವು? ಇಲ್ಲ ಚಿನ್ನಮರಿ, ಅದು ಇಮೇಲ್ ಕಳಿಸೋದಿತ್ತು, ಕಳಿಸ್ತಾ ಇದ್ದೆ. ಅಲ್ಲೇ ರೀ, ಏನ್ ನಡುವೆ ಎಲ್ಲ ಕೆಲಸನೂ ಫೋನಲ್ಲೇ ಮಾಡ್ತಿದ್ದೀರಲ್ಲ? ಅಲ್ಲ ಚಿನ್ನಮರಿ, ಪರಿಸ್ಥಿತಿ ಬದಲಾದಾಗ ನಾವು ಬದಲಾಗಬೇಕಲ್ವಾ? ಮೊಬೈಲಲ್ಲಿ ಎಷ್ಟೊಂದು ಅಡ್ವಾನ್ಸ್ ಟೆಕ್ನಾಲಜಿ ಇದೆ, ಅದನ್ನು ಯೂಸ್ ಮಾಡೋದು ಕಲಿಬೇಕಾಗತ್ತೆ. ನೋಡಿ, ಮೊಬೈಲ್ ನಮ್ಮ ಕೈಯಲ್ಲಿದ್ದರೆ ಇಡೀ ಜಗತ್ತೇ ನಮ್ಮ ಕೈಯಲ್ಲಿದ್ದ ಹಾಗೆ ಅಲ್ವಾ? ಅದೇನೋ ಸರಿ, ಎಷ್ಟು ಒಳ್ಳೇದಿರುತ್ತೋ ಅಷ್ಟೇ ಕೆಟ್ಟದು ಇರುತ್ತೆ ತಾನೆ? ಅದು ನಿಜಾನೇ ಚಿನ್ನಮರಿ, ನಿಜ ಇದ್ದಲ್ಲಿ ಸುಳ್ಳಿದ್ದ ಹಾಗೆ. ಸರಿ, ನನ್ನ ಕೆಲಸನೂ ಆಯಿತು, ಮಲ್ಕೊಳ್ಳೋಣ ಬನ್ನಿ. ಅಬ್ಬಬ್ಬಾ. ಚಿನ್ನಮರಿ, ಏನು ಯೋಚನೆ ಮಾಡ್ತಿದ್ದೀರಿ? ಏನಿಲ್ಲ ರೀ. ಅಪ್ಪ ಅಮ್ಮನಿಗೆ ಯೋಚನೆ ಮಾಡ್ತಿದ್ದೀರಲ್ಲ, ಅತ್ತೆ ಫೋನ್ ಮಾಡಲಿಲ್ವಾ? ಇಲ್ಲ ರೀ. ನೋಡಿ, ನೀವೇ ನಾಳೆ ಬೆಳಗ್ಗೆ ಫೋನ್ ಮಾಡಿ ಮಾತಾಡೋರಂತೆ. ಯಾಕೆ ಯೋಚನೆ ಮಾಡ್ತಿದ್ದೀರಿ? ಈಗ ನೀವು ಮೊದಲು ಕಣ್ ತುಂಬ ನಿದ್ದೆ ಮಾಡ್ಬೇಕು ತಾನೆ?